ಹಾಯ್ ಫ್ರೆಂಡ್ಸ್, ವೀಕೆಂಡ್ ಸ್ಟಾರ್ಟ್ ಆಗೇ ಬಿಡ್ತು. ನಾನು ಕೆಲಸ ಎಲ್ಲ ಮುಗಿಸ್ಕೊಂಡು ಬಂದೆ. ಕೆಲಸ ಮುಗಿಸ್ಕೊಂಡು ಬಂದ ತಕ್ಷಣ ಆಲ್ರೆಡಿ ಈ ವಾರ ನಾನು ಬರಬೇಕಾದ್ರೇ ಲೇಟ್ ಆಗೋಗಿತ್ತು. 6:30 ಆಗೋಗಿತ್ತು. ಬಂದ ತಕ್ಷಣ ಪುರ್ಸೊತ್ತಿಲ್ಲ, ಅಡುಗೆ ಮಾಡೋಕ್ಕೆ ಸ್ಟಾರ್ಟ್ ಮಾಡಿದೆ. ಅಡುಗೆ ಮಾಡ್ತಾ ಮಾಡ್ತಾ ಒಂದು ಹತ್ರ ಮೊಬೈಲ್ ಬೇರೆ ಇಟ್ಕೊಳ್ತಾ ಇದ್ದೀನಿ. ಮೊಬೈಲ್ ಹೆಂಗಿಟ್ರು ಅಲ್ಲಿ ಹಿಂದ್ಗಡೆಯಿಂದ ಲೈಟ್ ಬರುತ್ತೆ. ಯಾವ ಸ್ಪೇಸಲ್ಲಿಟ್ಟರು ನನಗೆ ಮೊಬೈಲ್ ಸೆಟ್ಟೇ ಆಗ್ತಿರ್ಲಿಲ್ಲ. ನಾನೊಂದಿನ ಸ್ಟ್ಯಾಂಡ್ ತೊಗೊಳ್ಬೇಕು ಮೊಬೈಲ್ ಇಡಲಿಕ್ಕೆ. ಯಾಕಂತ ಹೇಳಿದ್ರೆ ಕಷ್ಟ ಆಗುತ್ತೆ ವೀಡಿಯೋ ಮಾಡೋಕ್ಕೆ. ಹಾಗೆ ಬಂದ ತಕ್ಷಣ ಆನಿಯನ್ ಕಟ್ ಮಾಡಿಕೊಂಡು ಇದನ್ನು ಫ್ರೈಗೆ ಹಾಕಿಬಿಟ್ಟೆ. ತುಂಬ ಈಸಿ ರೆಸಿಪಿ ಮಾಡ್ತಾಯಿದ್ದೀನಿ. ಯಾಕಂತ ಹೇಳಿದರೆ ಆಲ್ರೆಡಿ 6 ಆಗಿದೆ. ನನಗೆ ನಾಳೆ ಒಂದು ಮೇಕ್ ಓವರ್ ಕೂಡ ಮಾಡಲಿಕ್ಕಿದೆ. ಅದನ್ನು ಬೇರೆ ನಾನು ಪ್ರಿಪ್ರೇಷನ್ ಮಾಡ್ಕೋಬೇಕು. ಮನೆಯೆಲ್ಲ ಕ್ಲೀನ್ ಮಾಡ್ಕೊಳ್ಬೇಕು. ಸ್ವಲ್ಪ ಕೆಲಸ ಇದೆ. ರೂಮ್ ಕ್ಲೀನ್ ಆಗಬೇಕಂತ ಹೇಳಿ ಬೇಗ ಬೇಗ ಮಾಡ್ತಾಯಿದ್ದೆ. ಸಂದೀಪ್ ಚಿಕನ್ ಕಟ್ ಮಾಡಿ ತೊಳೆದು ಕೊಟ್ಟರು. ಅದಕ್ಕೆ ಬೇಗ ಬೇಗ ಮ್ಯಾರಿನೇಷನ್ ಮಾಡ್ಕೊಳ್ಳೋಣ ಅಂತ ಹೇಳಿ ಉಪ್ಪು ಹಾಕ್ಕೊಂಡೆ. ನಾನು ಒಂದು ಪ್ಯಾನಲ್ಲಿ ಆಲ್ರೆಡಿ ನಾನು ಸ್ವಲ್ಪ ಡ್ರೈ ಮಸಾಲೆ ಎಲ್ಲ ನಾನು ತೆಗೆದಿಟ್ಟಿದ್ದೆ ಫ್ರೈ ಮಾಡಿ. ಈಗ ಅರಿಶಿನ ಹಾಕ್ಕೊಂಡಿದ್ದೀನಿ. ಇದಕ್ಕೆ ಖಾರದ ಹುಡಿ ಮತ್ತು ಅಡುಗೆಯಲ್ಲಿ ಉಪ್ಪು ಖಾರ ಹುಳಿ ಈ 3 ಕರೆಕ್ಟ್ ಪರ್ಫೆಕ್ಟ್ ಆಗಿತ್ತಂತ ಹೇಳಿದ್ರೆ ಅಡುಗೆ ನಾವು ಹೇಗೆ ಮಾಡಿದ್ರೂ ಚೆನ್ನಾಗೇ ಬರುತ್ತೆ. ನಾನು ಇದಕ್ಕೆ ಜಾಸ್ತಿ ಮಸಾಲೆ ಏನೂ ಹಾಕ್ತಾಯಿಲ್ಲ. ನಾನೀಗ ಖಾರದ ಪುಡಿ ಹಾಕ್ಕೊಂಡೆ. ಇದಕ್ಕೆ ಇದು ಗಾರ್ಲಿಕ್ ಪೇಸ್ಟ್ ನಾನು ಮನೇಲಿ ಆಲ್ರೆಡಿ ಪ್ರಿಪೇರ್ ಮಾಡಿ ಡ್ರೈ ಮಾಡಿ ರೆಫ್ರಿಜರೇಟ್ರಲ್ಲಿ ಹಾಕ್ಬಿಡ್ತೀನಿ, ಫ್ರೋಝನ್ ಮಾಡಿಡ್ತೀನಿ. ಯಾಕಂತ ಹೇಳಿದರೆ ಟೈಮ್ ಇರೋದಿಲ್ಲ. ಎಷ್ಟು ಟೈಮ್ ಸಿಗುತ್ತೋ ಅದರಲ್ಲೇ ನಾವು ಆದಷ್ಟು ಎಲ್ಲ ಮಾಡಬೇಕಾಗುತ್ತೆ. ಇದು ಕೊಕೊನಟ್ ಕ್ರೀಮು. ನನ್ನ ಹತ್ರ ಮೊಸರು ಹಾಕಬೇಕು. ಆ್ಯಕ್ಚುಲಿ ನನ್ನ ಹತ್ರ ಮೊಸರಿಲ್ಲ ಅಂತ ಹೇಳಿ ನಾನು ಕೊಕೊನಟ್ ಕ್ರೀಮ್ ಹಾಕಿದೆ. ಮೊಸರು ಹಾಕಿದ್ರೆ ಇನ್ನೂ ಚೆನ್ನಾಗಿ ಬರುತ್ತೆ ಚಿಕನ್ ರೆಸಿಪಿ. ಇದು ಲೆಮನ್ ವಾಟರ್. ತುಂಬ ಈಸಿ, ಫಾಸ್ಟ್. ನನಗೆ ಭಾಳ ಫಾಸ್ಟ್ ಆಗಬೇಕಿತ್ತು. ನಾನು ಆನಿಯನ್ ಫ್ರೈ ಮಾಡಿ ಇಟ್ಕೊಂಡಿದ್ದೆ, ಅದನ್ನು ಕೂಡ ಹಾಕಿ ಮ್ಯಾರಿನೇಷನ್ ಮಾಡಿಕೊಂಡೆ. ಅದರಲ್ಲೇ ಸ್ವಲ್ಪ ಎಣ್ಣೆ ಉಳಿದಿತ್ತು. ಮಿಕ್ಸ್ ಮಾಡಿರುವಂಥ ಮಸಾಲಾನ ಇದಕ್ಕೆ ಹಾಕ್ಕೊಂಡ್ಬಿಟ್ಟೆ. ಇದು ಕುಕ್ಕಿಂಗ್ ಚಾನಲ್ ಏನಲ್ಲ, ಬಟ್ ನಾನು ವೀಕೆಂಡಲ್ಲಿ ಏನು ಮಾಡ್ತಾಯಿದ್ದೀನಿ ಅಂತ ಹೇಳಿ ತೋರಿಸ್ತಾ ಇದ್ದೀನಿ ನಿಮಗೆ. ಇದ್ರದ್ದು ರೆಸಿಪಿ ಪರ್ಫೆಕ್ಟಾಗಿ ನಿಮಗೆ ಇಲ್ಲ ರೆಸಿಪಿ ಬೇಕು ಅಂತ ಹೇಳಿದರೆ ನೀವು ನನಗೆ ಕಮೆಂಟ್ ಮಾಡಿ ಹೇಳಿ. ನಾನು ನಿಮಗೆ ರೆಸಿಪಿದೊಂದು ವಿಡಿಯೋ ಮಾಡ್ತೀನಿ. ತುಂಬ ಚೆನ್ನಾಗಿ ಬಂದಿತ್ತು ಚಿಕನ್ನು. ಎಷ್ಟು ಫಾಸ್ಟಾಗಿ ಮಾಡ್ತಾಯಿದ್ದೆ ಅಂತ ಹೇಳಿದರೆ ನನಗೆ ಟೈಮ್ ಇರಲಿಲ್ಲ ಆಗಿತ್ತು. ಇದು ನಾನು ಗ್ರೈಂಡ್ ಮಾಡಿ ಅದೇ ಯಾವುದು ನಾನು ಆನಿಯನ್ ಫ್ರೈ ಮಾಡಿದ್ದೆ ನೋಡಿ, ಅದರಲ್ಲೇ ಸ್ವಲ್ಪ ಎಣ್ಣೆ ಉಳಿದಿತ್ತು, ಅದರಲ್ಲೇ ಹಾಕಿದ್ದು. ಜಾಸ್ತಿ ನಾನು ಎಣ್ಣೆ ಯೂಸ್ ಮಾಡಲ್ಲ. ಅದನ್ನು ಸ್ವಲ್ಪ ಸಿಮ್ಮಲ್ಲಿಟ್ಟು ಸ್ವಲ್ಪ ಹೊತ್ತು ಅದು ಹಸಿ ವಾಸನೆ ಹೋಗೋಕ್ಕೆ ಬಿಡ್ತೀನಿ. ಸ್ವಲ್ಪ ನೋಡಿ ಎಣ್ಣೆ ಎಲ್ಲ ಮೇಲೆ ಬಂತು. ಅದೇ ಜಾರಲ್ಲೇ ಸ್ವಲ್ಪ ನೀರು ಹಾಕ್ಕೊಂಡೆ. ಜಾಸ್ತಿ ಏನು ನೀರು ಹಾಕ್ಕೊಂಡಿಲ್ಲ ನಾನು. ಜಾರಲ್ಲೇ ಸ್ವಲ್ಪ ಅದನ್ನೇ ಮಿಕ್ಸ್ ಮಾಡಿಕೊಂಡು ಅದೇ ಹಾಕಿಬಿಟ್ಟೆ ನಾನು ನೀರು. ನೋಡಿ ಎಷ್ಟು ನೀಟಾಗಿ ಚೆನ್ನಾಗಿ ರೆಸಿಪಿ ಬಾಯ್ಲ್ ಆಗ್ತಾಯಿದೆ. ಹಸಿ ವಾಸನೆ ಒಂದು ಹೋಗಬೇಕು ಅಡುಗೆಯಲ್ಲಿ. ಆ ಮಸಾಲೆ ನಾನು ಜಾಸ್ತಿ ಮಸಾಲೆ ಹಾಕ್ಕೊಂಡಿಲ್ಲ. ಹಸಿ ವಾಸನೆ ಒಂದು ಹೋದರೆ ಚೆನ್ನಾಗಿರುತ್ತೆ. ಇದಕ್ಕೆ ನಾನು ರುಬ್ಬಕ್ಕೆ ಏನೆಲ್ಲ ಮಸಾಲೆ ತೊಗೊಂಡಿದ್ದೆ ಅಂತ ಹೇಳಿದರೆ ಜೀರಿಗೆ ಮತ್ತು ಕೊತ್ತಂಬರಿ ಬೀಜ, ಗೋಡಂಬಿ, ಎಳ್ಳು, ಆನಿಯನ್ ಅರ್ಧ, ಇದನ್ನು ಮಿಕ್ಸಿಗೆ ಹಾಕ್ಕೊಂಡು ಈ ಥರ ಬಾಯ್ಲ್ ಮಾಡೋಕ್ಕಿಟ್ಟೆ. ಹಾಗೆ ಮ್ಯಾರಿನೇಟ್ ಆಗಿರೋ ಚಿಕನ್ನ ಹಾಕಿ ಚೆನ್ನಾಗಿ ಬಾಯ್ಲ್ ಮಾಡಿ ರೆಸಿಪಿ ತುಂಬ ಚೆನ್ನಾಗಿ ಬಂತು. ತುಂಬ ಚೆನ್ನಾಗಿತ್ತು ಟೇಸ್ಟ್ ಕೂಡ. ನನಗೆ ಇನ್ನೂ ಶನಿವಾರ ಏನೆಲ್ಲ ಮಾಡಿದೆ ಅಂತ ಹೇಳಿ ನೆಕ್ಸ್ಟು ಪಾರ್ಟಲ್ಲಿ ತೋರಿಸ್ತೀನಿ. ಹಾಗೆ ಕಿಚನೆಲ್ಲ ಕ್ಲೀನ್ ಮಾಡಿಕೊಂಡು ಆಲ್ರೆಡಿ ತುಂಬ ಲೇಟಾಗಿ ಹೋಗಿತ್ತು. 9 ಗಂಟೆ ಆಲ್ರೆಡಿ ಕ್ರಾಸ್ ಆಗಿತ್ತು. ನನಗೆ ಶನಿವಾರ ಮೇಕ್ ಓವರ್ ಇದೆ ಅಂತ ಹೇಳಿ ಎಲ್ಲ ಬ್ಯಾಗೆಲ್ಲ ಪ್ಯಾಕ್ ಮಾಡ್ಕೊಳ್ಳೋಕ್ಕಿತ್ತು. ಅದರದ್ದು ವೀಡಿಯೋ ನಾನು ಶನಿವಾರದ್ದು ಪಾರ್ಟ್ 2 ಆಗಿ ಶೇರ್ ಮಾಡ್ತೀನಿ.